ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಕೆಲವೇ ಗಂಟೆಗಳಲ್ಲಿ 2024 ಆರಂಭ ಆಗುತ್ತೆ. ಪಾರ್ಟಿ ಮೂಡ್ನಲ್ಲಿದ್ದಾರೆ ಜನ. ಹಾಗಾಗಿ ಮದ್ಯದ ಮಳಿಗೆಯತ್ತ ಜನ ದಾಪುಗಾಲಿಡ್ತಾ ಇದ್ದಾರೆ. ಟಾನಿಕ್ ಮದ್ಯದಂಗಡಿಗೆ ಅಪಾರ ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸ್ತಾ ಇದ್ದಾರೆ. ಸಂಜೆ ಪಾರ್ಟಿಗೆ ಈಗಾಗಲೇ ಮದ್ಯ ಖರೀದಿಯಲ್ಲಿ ಜನ ಬ್ಯುಸಿ ಆಗಿದ್ದಾರೆ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಲಾಗಿದೆ. ಅದರ ಖರೀದಿಯ ಭರಾಟೆ ಜೋರಾಗ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಪ್ರಮುಖವಾಗಿ ಎಣ್ಣೆ ಕಿಕ್ಕಂತೂ ಹೆಚ್ಚಾಗಿರುತ್ತೆ. ಎಷ್ಟೇ ಕೇಕ್ಗಳು ಕಟ್ ಆದ್ರೂ ಕೂಡ ಪಾರ್ಟಿಗೆ ಡ್ರಿಂಕ್ಸ್ ಇಲ್ಲ ಅಂದ್ರೆ ಆ ಪಾರ್ಟಿ ಇನ್ಕಂಪ್ಲೀಟ್ ಅನ್ನೋ ರೀತಿಯಲ್ಲಿ ಭಾಸ ಆಗುತ್ತೆ. ಸೊ ಹಾಗಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಲಕ್ಷಾಂತರ ರೂಪಾಯಿ ಮದ್ಯ ಮಾರಾಟ ಆಗುತ್ತೆ. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಮದ್ಯ ಮಾರಾಟ ಆಗ್ತಾ ಇದೆ. ಬೆಳಗ್ಗೆಯಿಂದಾನೇ ಜನ ಎಣ್ಣೆ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಎರಡ್ 2024ರ ಹೊಸ ವರ್ಷದ ಸಂಭ್ರಮಾಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಮದ್ಯಪ್ರಿಯರು ಈಗಾಗಲೇ ಮದ್ಯದ ಮಳಿಗೆಗಳಿಗೆ ಮಳಿಗೆಗಳತ್ತ ಮುಖ ಮಾಡಿರ್ತಕ್ಕಂಥ ಸದ್ಯನ ಇರ್ತಕ್ಕಂಥ ಏನು ಕಬ್ಬನ್ ಪಾರ್ಕ್ ರಸ್ತೆ ಇದೆ, ಒಂದು ರಸ್ತೆಯಲ್ಲಿ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಒಂದು ಖಾಸಗಿ ಏನು ಮದ್ಯದ ಮಳಿಗೆ ಏನಿದೆ, ಈ ಒಂದು ಮದ್ಯದ ಮಳಿಗೆ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಏನು ಮದ್ಯದ ಮಳಿಗೆ ಬರ್ತಾರೆ. ಆದರೆ ಇವತ್ತು 2024ರ ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮದ್ಯದ ಮಳಿಗೆಗಳತ್ತ ಮುಖ ಮಾಡಿರ್ತಕ್ಕಂಥ ಈಗಾಗಲೇ ಏನು ಈ ಒಂದು ಮಳಿಗೆ ಒಳಭಾಗದಲ್ಲೂ ಕೂಡ ನೋಡ್ಬೋದಾಗಿದೆ. ಕೋಟ್ಯಾಂತರ ಮೌಲ್ಯದ ಮದ್ಯಗಳನ್ನ ಒಳಭಾಗದಲ್ಲಿ ಇಡಲಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ತಮಗೆ ಇಷ್ಟವಾಗಿದ್ದಂತಹ ಮದ್ಯದ ಬಾಟಲಿಗಳನ್ನ ಖರೀದಿ ಮಾಡಿ ಈಗಾಗಲೇ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಹೊರಭಾಗದಲ್ಲೂ ಅಷ್ಟೇ ರೀತಿಯಲ್ಲಿ ಸಂಚಾರಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗುವಂಥ ನಿಟ್ಟಿನಲ್ಲಿ ಅಂತ ರಸ್ತೆಯ ಮೇಲ್ಭಾಗದಲ್ಲಿ ಕಾರ್ಗಳನ್ನು ಪಾರ್ಕ್ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸದ್ಯ ಇದು ಮಧ್ಯಾಹ್ನದ ಸಮಯ, ಸಂಜೆ ವೇಳೆಗೆ ಸಾಕಷ್ಟು ಜನ ಈ ಒಂದು ಮದ್ಯದ ಮಳಿಗೆಗಳತ್ತ ಮುಖ ಮಾಡಲಿದ್ದಾರೆ. ಪ್ರಮುಖವಾಗಿ ಅವ್ರಿಗೆ ಟೋಕನ್ಗಳನ್ನು ಕೊಡಲಾಗುತ್ತೆ. ಪಾರ್ಕಿಂಗ್ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಈಗಾಗಲೇ ಏನು ಹಂತವಾಗಿ ಏನು ಹೊಸ ವರ್ಷದ ಸೆಲೆಬ್ರೇಷನ್ಗೆ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಾಕಷ್ಟು ಏನು ಮದ್ಯಪ್ರಿಯರು ಮಳಿಗೆಗಳತ್ತ ಮುಖ ಮಾಡ್ತಿದ್ದಾರೆ. ಮತ್ತು ಪಬ್ಗಳಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಎಲ್ಲವನ್ನ ಕೂಡ ಬುಕ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಹೌದು. ಈಗಾಗಲೇ ಏನು ಬೆಳಗಿನಿಂದಲೂ ಕೂಡ ಖರೀದಿಯೇ ಬಹಳ ಭರದಿಂದ ಸಾಕ್ತಾ ಇರ್ತಕ್ಕಂಥ ಒಳಭಾಗದಲ್ಲಿ ಏನು ಒಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಇದನ್ನು ಕೊಡ್ತಾರೆ. ಅಲ್ಲಿ ಏನು ಟ್ರಾಲಿಗಳ ಮೂಲಕ ಒಂದು ತಮಗೆ ಬೇಕಾದಂಥ ಮದ್ಯದ ಬಾಟ್ಲಿಗಳನ್ನು ಪರ್ಚೇಸ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಗ್ರಾಹಕರು ಮುಂದಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಏನು ಅಂದರೆ ಕಳೆದ 4 ವರ್ಷಗಳಿಂದ ಸಾಕಷ್ಟು ತೊಂದರೆ, ಅಂದರೆ ಏನು ಕೊರೋನಾ ಇದ್ದಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಬಿಸ್ನೆಸ್ಗಳು ಡಲ್ ಆಗಿದ್ವು. ಕಳೆದ ವರ್ಷ ಕೊಂಚ ಮಟ್ಟಿಗೆ ಚೇತರಿಕೆಯನ್ನು ಕಂಡಿದ್ರೆ ಈ ವರ್ಷ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ ಪಾರ್ಟಿಯನ್ನು ಮಾಡಲಿಕ್ಕೆ ಅನ್ನೋದು ಈಗಾಗಲೇ ಸೂಚನೆಗಳು ಬಂದಂಥ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ಕೂಡ ಏನು ಪಾರ್ಟಿ ಮೂಡ್ನಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಬೆಂಗಳೂರಿಗರು ಈ ಒಂದು ಪಬ್ಬು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳತ್ತ ಮುಖ ಮಾಡಿದರೆ, ಕೆಲವೊಬ್ಬರು ಮನೆಗಳಲ್ಲಿ ಅಥವಾ ಗೆಸ್ಟ್ ಹೌಸ್ಗಳು ಅಥವಾ ಹೋಟೆಲ್ಸ್ಗಳಲ್ಲಿ ಪಾರ್ಟಿ ಮಾಡ್ತಕ್ಕಂಥವ್ರು ಈ ಒಂದು ಮದ್ಯದ ಮಳಿಗೆಗಳಿಗೆ ಬಂದು ಇಲ್ಲಿ ತಮ್ಗೆ ಇಷ್ಟವಾದಂಥ ಬಾಟ್ಲಿಗಳನ್ನು ಖರೀದಿಯನ್ನು ಮಾಡಿಕೊಂಡು ತೆರಳ್ತಾ ಇರ್ತಕ್ಕಂಥದ್ದು. ಇನ್ನು ಒಟ್ಟಾರೆಯಾಗಿ ಇದೊಂದೇ ಕಡೆ ಅಲ್ಲ, ಬೆಂಗಳೂರಿನ ಹಲವು ಕಡೆ ನಾವು ನೋಡ್ಬೋದಾಗಿದೆ. ಈ ಒಂದು ಏನು ಟ್ರಾಲಿಲಿ ಕಾಣ್ತಿರ್ತಕ್ಕಂಥದ್ದು ಬಹುತೇಕ ಅದು 1 ಲಕ್ಷಾಂತರ ಮೌಲ್ಯದ ಬಾಟ್ಲಿಗಳನ್ನು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಹೀಗೆ ಗ್ರಾಹಕರು ಬಹುತೇಕ ಸಾಕಷ್ಟು ಬಾಟ್ಲಿಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಬೆಳಗ್ಗಿಂದಲೂ ನಡೀತಾ ಇರ್ತಕ್ಕಂಥದ್ದು. ಇನ್ನು ಸಂಜೆ 4 ಗಂಟೆ ನಂತರ ಸಾಕಷ್ಟು ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಹೊರಭಾಗದಲ್ಲಿ ಬಂದೋಬಸ್ತ್ಗೆ ಅಂತ ಕೂಡ ಸೆಕ್ಯೂರಿಟಿಗಳನ್ನು ಕೂಡ ಅಲರ್ಟ್ ಮಾಡಲಾಗಿದೆ. ವೆಹಿಕಲ್ಗಳಿಗೆ ಏನು ಪಾಸ್ಗಳನ್ನು, ಅಂದರೆ ಟ್ಯಾಗ್ಗಳನ್ನು ಕೂಡ ಹಾಕಲಾಗುತ್ತೆ. ಆ ಟ್ಯಾಗ್ಗಳನ್ನು ಹಾಕಿ ಅವ್ರು ಬಂದ ನಂತರ ಒಂದು ಕಾರನ್ನ ಡೆಲಿವರಿ ಕೂಡ ಮಾಡಲಾಗುತ್ತೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಅವರ ಸೆಕ್ಯೂರಿಟಿ ಏನಿರ್ತಾರೆ ಅವರೇ ಪಾರ್ಕಿಂಗ್ ವ್ಯವಸ್ಥೆನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ಮದ್ಯ ಖರೀದಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಒಳಗಿನ ಭಾಗದಲ್ಲಿ ಬಿಲ್ಲಿಂಗ್ ಕೂಡ ಮಾಡುವಂಥ ದೃಶ್ಯಗಳು ನೋಡ್ಬೋದಾಗಿದೆ. ಇನ್ನು ಅದನ್ನು ಕೇಸ್ಗಳೇನಿರುತ್ತೆ ಅದನ್ನು ತಮ್ಮ ಏನು ಖರೀದಿ ಮಾಡಿರ್ತಕ್ಕಂಥ ಮಾಲೀಕರಿರ್ತಾರೆ ಅವರು ತಮ್ಮ ಕಾರ್ಗಳಿಗೆ ಶಿಫ್ಟ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಮದ್ಯದ ಮಳಿಗೆಗಳತ್ತ ಮುಖ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಿ. ಈಗ ಅಂದರೆ ಇದು 2024ರ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬಿಗ್ ಪಾರ್ಟಿಯನ್ನು ಮಾಡಲಿಕ್ಕೆ ಸಾಕಷ್ಟು ಜನ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದೇ ರೀತಿಯಾಗಿ ಈಗ ಮದ್ಯ ಖರೀದಿಗೆ ಜನ ಮುಗಿ ಬೀಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.